ಬಿಜೆಪಿಯಿಂದ ಕೊನೆಗೂ ಯತ್ನಾಳ್ ಕಿಕ್ ಔಟ್ ಆಗಿದ್ದಾರೆ. 6 ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯಾಗಿದ್ದು ಹೈಕಮಾಂಡ್ ಎಚ್ಚರಿಕೆಗೂ ಕೇರ್ ಮಾಡಿದ್ದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾದಂತ ಸ್ಥಿತಿ ಎದುರಾಗಿದೆ. ರಾಜ್ಯ ಘಟಕದಿಂದ ರಾಷ್ಟ್ರೀಯ ಶಿಸ್ತು ಸಮಿತಿಗೆ ದೂರು ದಾಖಲಾಗಿದ್ದು ದೂರು ಹಿನ್ನೆಲೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ರಿಂದ ಆದೇಶವನ್ನ ಹೊರಡಿಸಿದ್ದು ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಯತ್ನಾಳ್ ಕಿಕ್ಔಟ್ ನಿಂದ ವಿಜಯೇಂದ್ರ ಬಣ ಫುಲ್ ಖುಷ್ ಆಗಿದೆ. ಪದೇ ಪದೇ ವಿಜಯೇಂದ್ರ ವಿರುದ್ಧ ಬಹಿರಂಗವಾದ ಹೇಳಿಕೆಗಳನ್ನ ನೀಡುತ್ತಾ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಚರ್ಚೆಯನ್ನ ನಡೆಸುತ್ತಿದ್ದಂತ ಯತ್ನಾಳ್ ಟೀಮ್ಗೆ ಈಗ ಹಿನ್ನಡೆಯಾಗಿದೆ. ಯತ್ನಾಳ್ ಅವರು ಉಚ್ಚಾಟನೆಯಾಗಿದ್ದು ಹೈಕಮಾಂಡ್ ವರಿಷ್ಠರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ದೂರ ಇಡಲು ನಿರ್ಧರಿಸಿದ್ದು ಬಿಜೆಪಿಯಿಂದ ಕೊನೆಗೂ ಯತ್ನಾಳ್ ಕಿಕ್ಔಟ್ ಆಗಿದ್ದಾರೆ. 6 ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯಾಗಿದ್ದು ಹೈಕಮಾಂಡ್ ಎಚ್ಚರಿಕೆಗೂ ಕೇರ್ ಮಾಡಲಿದ್ದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾದ ಸ್ಥಿತಿ ಎದುರಾಗಿದೆ. ರಾಜ್ಯ ಘಟಕದಿಂದ ರಾಷ್ಟ್ರೀಯ ಶಿಸ್ತು ಸಮಿತಿಗೆ ದೂರು ದಾಖಲಾಗಿತ್ತು. ದೂರು ಹಿನ್ನೆಲೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ರಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದ್ದು ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಬಗ್ಗೆ ಚರ್ಚೆ ಮಾಡಿ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಯತ್ನಾಳ್ ಕಿಕ್ಔಟ್ ನಿಂದ ವಿಜಯೇಂದ್ರ ಬಣ ಈಗ ಫುಲ್ ಖುಷ್ ಆಗಿದೆ.